ಪ್ರಿಯ ಛಾತ್ರಾಃ, ಸಂಸ್ಕಾರ ಸುಧಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಗಣಪತಿ ಹೆಗಡೆ, ಸಂಸ್ಕೃತ ಅಧ್ಯಾಪಕ. ಇವತ್ತು ನಾನು 9ನೇ ತರಗತಿಯ ತೃತೀಯ ಭಾಷಾ ಸಂಸ್ಕೃತಂ ಆಹಾರಸ್ಯ ಮಹತ್ವಂ ಇತಿ ಏತಂ ಪಾಠಂ ಅದ್ಯ ಬೋಧಯಾಮಿ. ಸರ್ವೇಷಾಂ ಸುಸ್ವಾಗತಂ. ದ್ವಿತೀಯಃ ಪಾಠಃ ಆಹಾರಸ್ಯ ಮಹತ್ವಂ. ಎರಡನೇ ಪಾಠ ಆಹಾರದ ಮಹತ್ವ, ಇಂಪಾರ್ಟೆನ್ಸ್ ಆಫ್ ಫುಡ್. ಯಾದೃಶಃ ಭಕ್ಷಯೇದನ್ನಂ ಬುದ್ಧಿಃ ಭವತಿ ತಾದೃಶಿ ಇತಿ ಪ್ರಾಚೀನೋಕ್ತಿ. ಯಾವ ರೀತಿ ನಾವು ಅನ್ನವನ್ನು ಭಕ್ಷಣೆ ಮಾಡ್ತೀವೋ, ಅನ್ನ ಅಂದರೆ ಇಲ್ಲಿ ಆಹಾರ ಅಂತ ತಿಳ್ಕೊಳ್ಬೇಕು, ಆ ರೀತಿ ನಮ್ಮ ಬುದ್ಧಿಯೂ ಸಹ ಇರುತ್ತೆ ಅನ್ನೋದು ಈ ವಾಕ್ಯದ ಅರ್ಥ. ಇದು ಪ್ರಾಚೀನ ಉಕ್ತಿ ಅಂದರೆ ಏನ್ಷಿಯಂಟ್ ಸ್ಟೇಟ್ಮೆಂಟ್. ಪ್ರಾಚೀನ ಪ್ಲಸ್ ಉಕ್ತಿ ಪ್ರಾಚೀನೋಕ್ತಿ, ಗುಣಸಂಧಿ. ಬುದ್ಧಿ ಅಂತ ಬಂತು, ಅದು ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಮತಿಹಿ ದೀಹಿ ಅಂತ ಬರೀಬೇಕು, ಸಮಾನಾರ್ಥಕ ಪದ. ಭಕ್ಷಯೇತ್ ಪ್ಲಸ್ ಅನ್ನಂ, ಭಕ್ಷಯೇದನ್ನಂ, ಜಸ್ತ್ವ ಸಂಧಿ ಇದೆ ಅಲ್ಲಿ. ಸೊ ಯಾವ ರೀತಿ ನಮ್ಮ ಆಹಾರ ಇರುತ್ತೋ ಆ ರೀತಿ ನಮ್ಮ ಬುದ್ಧಿಯೂ ಇರುತ್ತೆ. ಅಂದರೆ ಆಹಾರಕ್ಕೂ ಬುದ್ಧಿಗೂ ಸಂಬಂಧ ಇದೆ ಅನ್ನೋದನ್ನು ಈ ವಾಕ್ಯ ಹೇಳುತ್ತೆ. ಅಂದರೆ ನಾವು ಒಳ್ಳೆಯ ಆಹಾರವನ್ನು, ಸಾತ್ವಿಕ ಆಹಾರವನ್ನು ತಿಂದರೆ ನಾವು ಸಾತ್ವಿಕರಾಗ್ತೀವಿ, ಒಳ್ಳೆಯ ಸಜ್ಜನರಾಗ್ತೀವಿ, ಒಳ್ಳೆಯ ಬುದ್ಧಿ ಬರುತ್ತೆ ನಮಗೆ, ಬ್ಯಾಡ್ ಹ್ಯಾಬಿಟ್ಸ್ ಎಲ್ಲ ಇರೋದಿಲ್ಲ. ಅದೇ ರೀತಿ ಕೆಟ್ಟ ಆಹಾರವನ್ನು ತಿನ್ನಬಾರ್ದನ್ನೆಲ್ಲ ತಿಂದರೆ ಬರಬಾರ್ದು ರೋಗ ಬರುತ್ತೆ, ಮತ್ತು ನಾವು ಕೆಟ್ಟವರಾಗ್ತೀವಿ, ನಮ್ಮ ಬುದ್ಧಿಯೂ ಸಹ ಕೆಟ್ಟ ಕೆಟ್ಟ ಯೋಚನೆ ಮಾಡುತ್ತೆ. ಅತಃ ಆಹಾರ ಸ್ವೀಕಾರೆ ಮಾನವೈಃ ಕೇಚನ ನಿಯಮಾಃ ಅನುಸರಣೀಯಾಃ ಇತಿ ಜ್ಞಾಯತೆ. ಆದ್ದರಿಂದ ಆಹಾರ ಸ್ವೀಕಾರದಲ್ಲಿ ಮಾನವರಿಂದ ಕೆಲವು ನಿಯಮಗಳು ಅನುಸರಿಸಲ್ಪಡಬೇಕು ಎಂಬುದು ಜ್ಞಾಯತೆ, ಇದರಿಂದ ತಿಳಿಯಲ್ಪಡುತ್ತೆ. ಅಂದರೆ ಪ್ರತಿಯೊಂದಕ್ಕೂ ಸಹ ನಿಯಮ ಇರುವಂತೆ ಆಹಾರ ಸ್ವೀಕರಿಸುವಾಗ ನಮಗೆ ಮಾನವರಾದವರು ಕೆಲವು ನಿಯಮಗಳನ್ನು, ರಿಸ್ಟ್ರಿಕ್ಷನ್ಸನ್ನು ಫಾಲೋ ಮಾಡಬೇಕು ಅನ್ನೋದು ಈ ವಾಕ್ಯದಿಂದ ತಿಳಿಯುತ್ತೆ. ಜ್ಞಾಯತೆ ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಅನುಸರಣೀಯಾಃ ಅನಿಯರ್ ಪ್ರತ್ಯಯ ಇದೆ ಇಲ್ಲಿ, ಕೃದಂತ ಅದು. ಮಾನವೈಃ ಪುಲ್ಲಿಂಗ ತೃತೀಯ ವಿಭಕ್ತಿ ಬಹುವಚನ. ಮಾನವಃ ಪರ್ಯಾಯ ಪದ ಕೇಳಿದ್ರೆ ಮನುಷ್ಯಃ, ನರಃ ಅಂತ ಬರಿಬೇಕು. ಅತಃ ಸರ್ವದಾ ಏತಾನ್ ನಿಯಮಾನ್ ಸರ್ವೇ ಜಾನಂತು. ಆದ್ದರಿಂದ ಸರ್ವದಾ ಅಂದರೆ ಆಲ್ವೇಸ್, ಸದಾ, ಯಾವಾಗಲೂ ಈ ನಿಯಮಗಳನ್ನು ಸರ್ವೇ ಜಾನಂತು, ಎಲ್ಲರೂ ತಿಳ್ಕೊಳ್ಳಿ ಅಂತ ಅರ್ಥ. ಅಪೀಚ ಜಾನಂತು ಲೋಟ್ ಪ್ರಥಮ ಬಹುವಚನ. ಅಲ್ಲದೆ ಸಂಸ್ಕೃತೇನ ಸಂಭಾಷಣ ಕೌಶಲಂ ಅವಗಚ್ಚಂತು. ಸಂಸ್ಕೃತದಲ್ಲಿ ಸಂಭಾಷಣೆಯನ್ನು, ವಾರ್ತಾಲಾಪವನ್ನು, ಕಾನ್ವರ್ಸೇಷನ್ ಮಾಡೋದ ಕೌಶಲ ಅಂದರೆ ಸ್ಕಿಲ್ಲನ್ನು ಅವಗಚ್ಚಂತು ಅಂದರೆ ತಿಳ್ಕೊಳ್ಬೇಕು, ಮಕ್ಕಳು ಅದನ್ನು ಕಲಿಬೇಕು ಅಂತ. ಅವಗಚ್ಚಂತು ಲೋಟ್ ಪ್ರಥಮ ಬಹುವಚನ. ಇತಿ ಧಿಯ ಎಂಬ ಉದ್ದೇಶದಿಂದ ಅಯಂ ಪಾಠ ಅತ್ರ ಸಮಾಯೋಜಿತ, ಈ ಪಾಠವು ಅಲ್ಲಿ ಕೊಡಲ್ಪಟ್ಟಿದೆ. ಅಧ್ಯಾಪಕ ಕಕ್ಷಾಂ ಪ್ರವಿಶತಿ, ಛಾತ್ರಾಃ ಉತ್ಥಾಯ ನಮಸ್ಕುರ್ವಂತಿ. ಅಧ್ಯಾಪಕ ಅಂದರೆ ಶಿಕ್ಷಕ ಅಂತ ಪರ್ಯಾಯ ಪದ. ಕಕ್ಷಾಂ ಪ್ರವಿಶತಿ ಕ್ಲಾಸಿಗೆ ಎಂಟರ್ ಆಗ್ತಾರೆ. ಛಾತ್ರಾಃ ವಿದ್ಯಾರ್ಥಿಗಳು ಉತ್ಥಾಯ ಅಂದರೆ ಎದ್ದು ನಿಂತು ಅಂತ, ಇದು ಲೆಬಂತಾವ್ಯಯ. ನಮಸ್ಕುರ್ವಂತಿ ನಮಸ್ಕಾರ ಮಾಡುತ್ತಾರೆ, ನಮಸ್ಕರಿಸ್ತಾರೆ ಅಂತ. ಛಾತ್ರಾಃ ನಮಸ್ತೆ ಆಚಾರ್ಯ, ನಮಸ್ತೆ ಗುರುಗಳೇ, ಸುಪ್ರಭಾತಂ ಗುಡ್ ಮಾರ್ನಿಂಗ್ ಅಂತ ವಿಶ್ ಮಾಡ್ತಾರೆ. ಆಚಾರ್ಯ ಸುಪ್ರಭಾತಂ ಉಪವಿಶಂತು, ಆಮೇಲೆ ಶಿಕ್ಷಕರು ಹೇಳ್ತಾರೆ ಗುಡ್ ಮಾರ್ನಿಂಗ್ ಪ್ಲೀಸ್ ಸಿಟ್ ಡೌನ್ ಅಂತ ಹೇಳ್ತಾರೆ. ಉಪವಿಶಂತು ಲೋಟ್ ಪ್ರಥಮ ಬಹುವಚನ. ಅದ್ಯ ಅಕ್ಟೋಬರ್ ಮಾಸಸ್ಯ 16 ದಿನಾಂಕಃ. ಇವತ್ತು ಅಕ್ಟೋಬರ್ ತಿಂಗಳಿನ 16ನೇ ತಾರೀಕು. ಶಂಕರಃ ಆಚಾರ್ಯ ಅದ್ಯ ವಿಶ್ವ ಆಹಾರ ದಿನಂ ಇತಿ ಸರ್ವತ್ರ ಆಚರಂತಿ, ಕಿಮರ್ಥಂ ಆಚರಂತಿ ಕೃಪಯಾ ವದತು. ಸರ್, ಇಂದು ವಿಶ್ವ ಆಹಾರ ದಿನ ಅಂದರೆ ಅಕ್ಟೋಬರ್ 16 ವಿಶ್ವ ಆಹಾರ ದಿನ, ವರ್ಲ್ಡ್ ಫುಡ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಅದಕ್ಕೆ ವಿಶ್ವ ಆಹಾರ ದಿನ ಇವತ್ತು. ಸರ್ವತ್ರ ಆಚರಂತಿ, ಎಲ್ಲ ಕಡೆ ಆಚರಿಸ್ತಾರೆ. ಕಿಮರ್ಥಂ ಆಚರಂತಿ, ಯಾಕೆ ಆಚರಿಸ್ತಾರೆ, ಕೃಪಯಾ ವದತು ಪ್ಲೀಸ್ ಟೆಲ್ ಅಂತ ಹೇಳ್ತಾನೆ ಶಂಕರ.
ವದತು ಲೋಟ್ ಪ್ರಥಮ ಏಕವಚನ. ಆಚಾರ್ಯ ಪಶ್ಯತು ಶಂಕರ, ನೋಡು ಶಂಕರ, ಇದಂ ಶರೀರಂ ಆಹಾರೇಣ ಸಂಪಾಲ್ಯತೆ, ಈ ಶರೀರವು ಆಹಾರದಿಂದ ರಕ್ಷಿಸಲ್ಪಡುತ್ತೆ. ಶರೀರಮಾದ್ಯಂ ಖಲು ಧರ್ಮ ಸಾಧನಂ, ಶರೀರ ಆದ್ಯಂ ಧರ್ಮ ಸಾಧನಂ ಶರೀರಂ ಖಲು ಅಂತ. ಇದು ಕಾಳಿದಾಸನ ಪ್ರಸಿದ್ಧವಾದಂತಹ ಸ್ಟೇಟ್ಮೆಂಟ್. ಇದು ಕಾಳಿದಾಸ ಹೇಳ್ತಾನೆ, ಧರ್ಮ ಸಾಧನೆಗೆ ಶರೀರವೇ ಪ್ರಧಾನವಾದದ್ದು. ಶರೀರ ಅಂದರೆ ಇಲ್ಲಿ ಆರೋಗ್ಯ ಅಂತ ಅರ್ಥ ಮಾಡಬೇಕು. ಆರೋಗ್ಯವು ಅತಿ ಮುಖ್ಯವಾದದ್ದು. ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂದರೆ ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳ್ತೀವಲ್ವ, ಅವುಗಳನ್ನೆಲ್ಲ ಸಾಧನೆ ಮಾಡ್ಬೋದು. ಹಾಗಾಗಿ ಧರ್ಮ ಸಾಧನೆಗೆ ಶರೀರವೇ ಪ್ರಧಾನವಾದದ್ದು. ಅ ಹೆಲ್ತಿ ಬಾಡಿ ಈಸ್ ದ ಫೋರ್ಮೋಸ್ಟ್ ಇನ್ಸ್ಟ್ರೂಮೆಂಟ್ ಫಾರ್ ಫುಲ್ಫಿಲ್ಲಿಂಗ್ ಲೈಫ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಂಡ್ ನೋಬಲ್ ಗೋಲ್ಸ್ ಅಂತ ಇದರ ಅರ್ಥ. ಅಂದರೆ ನಾವು ಧರ್ಮ ಸಾಧನೆ ಮಾಡೋದಕ್ಕೆ ನಮ್ಮ ಆರೋಗ್ಯ ಅನ್ನೋದು ತುಂಬ ಮಹತ್ವಪೂರ್ಣ ಸ್ಥಾನವನ್ನು ವಹಿಸುತ್ತೆ. ಅತಃ ಸರ್ವೋಪಿ ವ್ಯವಹಾರ ಶರೀರ ಸಾಧ್ಯ, ಆದ್ದರಿಂದ ಎಲ್ಲ ವ್ಯವಹಾರವು ಶರೀರದಿಂದ ಸಾಧ್ಯ, ಆರೋಗ್ಯದಿಂದ ಮಾತ್ರ ಸಾಧ್ಯ. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನಾವು ಯಾವುದೇ ಸಾಧನೆಯನ್ನು, ಯಾವುದೇ ಅಚೀವ್ಮೆಂಟನ್ನು ಮಾಡೋಕ್ಕೆ ಆಗಲ್ಲ ಅಂತ. ಸರ್ವೋ ಪ್ಲಸ್ ಅಪಿ ಸರ್ವೋಪಿ ಪೂರ್ವರೂಪ ಸಂಧಿ. ಶರೀರಂ ಪರ್ಯಾಯ ಪದ ಕೇಳಿದ್ರೆ ದೇಹ, ಕಾಯ, ತನು ಅಂತ ಬರಿಬೇಕು. ಶರೀರಂಚ ಆಹಾರೇಣ ವರ್ಧತೆ ಇತಿ ಕಾರಣತಃ ಜಗತಿ ಸರ್ವೇಪಿ ಜನಾಃ ಆಹಾರಂ ವಿಂದಂತು. ಶರೀರವು ಆಹಾರದಿಂದ ವರ್ಧತೆ, ಆಹಾರದಿಂದ ಬೆಳೆಯುತ್ತೆ. ನಾವು ಚೆನ್ನಾಗಿ ಆಹಾರವನ್ನು ತಗೊಂಡ್ರೆ ಮಾತ್ರ ನಾವು ದಷ್ಟಪುಷ್ಟವಾಗಿ ಬೆಳಿಬೋದು, ಒಳ್ಳೆ ಪರ್ಸ್ನಾಲಿಟಿ ಮಾಡ್ಕೊಳ್ಬೋದು. ಆದ್ದರಿಂದ ವರ್ಧತೆ ಲಟ್ ಪ್ರಥಮ ಏಕವಚನ. ಇತಿ ಕಾರಣತಃ ಎಂಬ ಕಾರಣದಿಂದ ಜಗತ್ತಿನಲ್ಲಿ ನಪುಂಸಕಲಿಂಗ ಸಪ್ತಮಿ ಭಕ್ತಿ ಏಕವಚನ. ಸರ್ವೇಪಿ ಸರ್ವೇ ಪ್ಲಸ್ ಅಪಿ ಪೂರ್ವರೂಪ ಸಂಧಿ. ಎಲ್ಲರೂ ಸಹ ಜನಾಃ ಎಲ್ಲ ಜನರೂ ಸಹ ಆಹಾರಂ ವಿಂದಂತು, ಆಹಾರದ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಬೇಕು. ನಮಗೆ ಮಾಹಿತಿ ಇರಬೇಕು, ಯಾವ ಫುಡ್ಡನ್ನು ತಿಂದರೆ ಏನಾಗುತ್ತೆ, ನಮ್ಮ ಶರೀರಕ್ಕೆ ಅದು ಯೋಗ್ಯವೋ, ತಿನ್ನಬೇಕಾದ್ದೋ ತಿನ್ನಬಾರ್ದೋ ಅಂತ ಈ ಜಂಕ್ ಫುಡ್ಡನ್ನೆಲ್ಲ ಅವಾಯ್ಡ್ ಮಾಡಬೇಕು. ಉತ್ತಮ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು. ಹಾಗಾಗಿ ಆಹಾರದ ಬಗ್ಗೆ ತಿಳ್ಕೊಳ್ಬೇಕು. ಆಹಾರಾಭಾವೇನ ಜನಾಃ ಮೃತಾಃ ನ ಭವಂತು. ಆಹಾರದ ಅಭಾವದಿಂದ ಅಂದರೆ ಫುಡ್ ಸಿಗದೆ ಜನರು ಯಾರೂ ಸಹ ಸಾಯಬಾರ್ದು ಅಂತ. ಈಗ ಎಷ್ಟೊಂದು ಜನ ಒಂದು ಹೊತ್ತು ಊಟ ಮಾಡ್ಕೊಂಡು ಇರ್ತಾರೆ, 3 ಹೊತ್ತು ಊಟಕ್ಕೂ ಸಹ ಅವರಿಗೆ ಅನುಕೂಲತೆ ಇರೋದಿಲ್ಲ. ಹಾಗಾಗಿ ಆ ರೀತಿ ಆಗಬಾರ್ದು ಅಂತ. ಭವಂತು ಲೋಟ್ ಪ್ರಥಮ ಬಹುವಚನ, ಭವತು ಭವತಾಂ ಭವಂತು. ಅಪೀಚ ಅಷ್ಟೇ ಅಲ್ಲದೆ ಸರ್ವೇಪಿ ಆಹಾರಸ್ಯ ಮಹತ್ವಂ ಜಾನಂತು, ಎಲ್ಲರೂ ಸಹ ಆಹಾರದ ಮಹತ್ವವನ್ನು ತಿಳ್ಕೊಳ್ಬೇಕು. ಇತ್ಯೇವ ಇತಿ ಪ್ಲಸ್ ಏವ ಎಣ್ಸಂಧಿ. ಇಲ್ಲಿ ಆಹಾರಾಭಾವೇನ ಇದೆಯಲ್ವ, ಆಹಾರ ಪ್ಲಸ್ ಅಭಾವೇನ ಸವರ್ಣ ದೀರ್ಘ ಸಂಧಿ. ಅದು ಅಸ್ಯ ಆಚರಣಸ್ಯ ಉದ್ದೇಶ, ಇದು ಈ ಆಚರಣೆಯ ಉದ್ದೇಶ. ಅಂದರೆ ವಿಶ್ವ ಆಹಾರ ದಿನವನ್ನು ಯಾಕೆ ಆಚರಿಸ್ತೀವಿ? ಆಹಾರದ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡೋದಕ್ಕೋಸ್ಕರ ಇದನ್ನು ಆಚರಿಸ್ತೀವಿ. ಯಾವುದು ಒಳ್ಳೆಯ ಆಹಾರ, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರ್ದು, ಯಾವ ಟೈಮಿಗೆ ತಿನ್ನಬೇಕು ಅನ್ನೋದನ್ನು ತಿಳಿಸೋದಕ್ಕೋಸ್ಕರ, ಜನಜಾಗೃತಿ ಮಾಡೋದಕ್ಕೋಸ್ಕರ ವಿಶ್ವ ಆಹಾರ ದಿನವನ್ನು ಅಕ್ಟೋಬರ್ ತಿಂಗಳಿನ 16ನೇ ತಾರೀಕು ಎಲ್ಲ ಕಡೆ ಆಚರಿಸ್ತೀವಿ ಅಂತ ಶಿಕ್ಷಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಲಲಿತಾ ಹೇಳ್ತಾಳೆ, ಆಹಾರಸ್ಯ ಮಹತ್ವಂ ಉದ್ದೇಶ ಅಧಿಕಂ ವದತು ಆಚಾರ್ಯ. ಆಹಾರದ ಮಹತ್ವವನ್ನು ಇನ್ನೂ ಹೆಚ್ಚಿಗೆ ಹೇಳಿ, ಹೆಚ್ಚಿಗೆ ತಿಳಿಸ್ಕೊಡಿ ಅಂತ ಆ ಲಲಿತಾ ಅನ್ನೋ ಹುಡುಗಿ ಪ್ರಶ್ನೆ ಮಾಡ್ತಾಳೆ ಟೀಚರನ್ನು. ಆಚಾರ್ಯ ಆಹಾರ ವ್ಯರ್ಥೋ ಮಾ ಭೂತ್. ಆಹಾರ ಯಾವಾಗಲೂ ವ್ಯರ್ಥವಾಗಬಾರ್ದು, ವೇಸ್ಟ್ ಮಾಡಬಾರ್ದು. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಸ್ವೀಕರಿಸಬೇಕು. ಯಾವ ಆಹಾರವನ್ನು ನಾವು ಬಟ್ಲಲ್ಲಿ ಹಾಕ್ಕೊಂಡು ಅದನ್ನು ಅರ್ಧಂಬರ್ಧ ತಿಂದು ಎಸೆಯೋದು ಆ ಥರನೆಲ್ಲ ಮಾಡಬಾರ್ದು. ಅಂದರೆ ಆಹಾರವನ್ನು ತುಂಬ ಕಷ್ಟಪಟ್ಟು ರೈತ ಬೆಳೆದಿರ್ತಾನಲ್ಲ, ಹಾಗಾಗಿ ಅದಕ್ಕೆ ನಾವು ತುಂಬ ಗೌರವವನ್ನು ಕೊಡಬೇಕು. ತುಂಬ ಪ್ರೀತಿಯಿಂದ ಖುಷಿಯಾಗಿ ತಿನ್ನಬೇಕು. ಯಥಾವಶ್ಯಕಂ ತಥಾ ಪರೀಕ್ಷಾ ಕಾದತು. ಯಥಾ ಪ್ಲಸ್ ಅವಶ್ಯಕಂ ಸವರ್ಣ ದೀರ್ಘ ಸಂಧಿ. ಎಷ್ಟು ಅವಶ್ಯಕತೆ ಇದೆಯೋ, ನಮಗೆ ನೀಡಿದೆಯೋ, ತಥಾ ಪರೀಕ್ಷಾ ಅಷ್ಟನ್ನೇ ನಾವು ಪರೀಕ್ಷೆ ಮಾಡಿ ಸ್ವೀಕರಿಸಬೇಕು. ಪರೀಕ್ಷಿಸಿ ಅಂದರೆ ಅದು ಒಳ್ಳೆಯ ಆಹಾರನೋ, ಅದು ಶುದ್ಧವಾಗಿ ಮಾಡಿದ್ದೋ ಅಥವಾ ಅಶುದ್ಧವಾದ ಪ್ರದೇಶದಲ್ಲಿ ಮಾಡಿದ್ದೋ, ಡರ್ಟಿ ಪ್ಲೇಸಲ್ಲೆಲ್ಲ ಮಾಡಿ ಮಾರಾಟ ಮಾಡ್ತಾ ಇರ್ತಾರಲ್ವ, ಅದನ್ನು ನೋಡಿ ಚೆಕ್ ಮಾಡಿಕೊಂಡು ಕಾದತು ಸ್ವೀಕರಿಸಬೇಕು. ಲೋಟ್ ಪ್ರಥಮ ಏಕವಚನ ಕಾದತು. ಕಾದತು ಅಂದರೆ ತಿನ್ನಬೇಕು ಅಂತ. ಹಿತಬುಕ್ ಮಿತಬುಕ್ ಋತುಬುಕ್ ಅರುಕ್ ಭವತಿ ಇತಿ ಆಯುರ್ವೇದ ವಿಜ್ಞಾನಿ ವಾಗ್ಭಟಃ ವದತಿ.
ನೋಡಿ, ಆಯುರ್ವೇದ ವಿಜ್ಞಾನಿಗಳು ಅಂದರೆ ಪ್ರಾಚೀನ ಕಾಲದಲ್ಲಿ ಚರಕ, ಸುಶ್ರುತ, ವಾಗ್ಭಟ ಅಂತ ತುಂಬ ಪ್ರಸಿದ್ಧರಾದಂತಹ ಆಯುರ್ವೇದಿಕ್ ಡಾಕ್ಟರ್ಸು ಇದ್ದರಂತೆ. ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದರಲ್ಲಿ ವಾಗ್ಭಟ ಅನ್ನೋರು ತಮ್ಮ ಅಷ್ಟಾಂಗ ಸಂಗ್ರಹ ಅಂತ ಕೃತಿಯಲ್ಲಿ ಹಿತಬುಕ್, ಮಿತಬುಕ್, ಋತುಬುಕ್, ಅರುಕ್ ಭವತಿ. ಅರುಕ್ ಅಂದರೆ ಆರೋಗ್ಯವಂತ. ಆರೋಗ್ಯವಂತ ಯಾವಾಗ ಆಗ್ತಾನೆ, ಒಬ್ಬ ಆರೋಗ್ಯವಂತ ಹೆಲ್ದಿ ಪರ್ಸನ್ ಅಂತ ಹೇಗೆ ತಿಳ್ಕೊಳ್ಳೋದು ಅಂದರೆ, ಹಿತಬುಕ್ ಹಿತವಾದದ್ದನ್ನು ತಿನ್ನುವವನು, ಮಿತಬುಕ್ ಅಂದರೆ ಮಿತವಾಗಿ ಲಿಮಿಟ್ ಆಗಿ ತಿನ್ನುವವನು, ಋತುಬುಕ್ ಅಂದರೆ ಟೈಮ್ ಟು ಟೈಮ್ ಕರೆಕ್ಟ್ ಟೈಮಿಗೆ ತಿನ್ನಬೇಕು, ಯಾವ ಆಹಾರವನ್ನು ಯಾವ ಟೈಮಲ್ಲಿ ತಿನ್ನೋದು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು, ಏನನ್ನು ತಿನ್ನಬೇಕು ಎಲ್ಲವನ್ನು ತಿಳ್ಕೊಂಡಿರುವವನು ಆರೋಗ್ಯವಂತ ಅಂತ ಡೆಫಿನೇಷನನ್ನು ಆ ವಾಗ್ಭಟರು ತಮ್ಮ ಅಷ್ಟಾಂಗ ಸಂಗ್ರಹದಲ್ಲಿ ಹೇಳಿದಾರಂತೆ. ಹಾಗಾಗಿ ಹಿತವಾಗಿ ಮಿತವಾಗಿ ಸಮಯಕ್ಕನುಗುಣವಾಗಿ ನಾವು ತಿನ್ನಬೇಕು ಆಹಾರವನ್ನು ಅಂತ. ನೆಕ್ಸ್ಟು ಡಿಸೋಜ ಗುರುವರ್ಯ ಅಸ್ಯ ವಾಕ್ಯಸ್ಯ ಅರ್ಥಃ ಕಃ. ಈ ವಾಕ್ಯದ ಅರ್ಥ ಏನು ಸಾರ್ ಅಂತ ಆ ಡಿಸೋಜ ಅನ್ನೋನು ಕೇಳ್ತಾನೆ. ಆಚಾರ್ಯ ಹಿತಾಹಾರಂ ಯಹ ಖಾದತಿ ಸಹ ಹಿತಬುಕ್ ಭವತಿ. ಹಿತ ಪ್ಲಸ್ ಆಹಾರ, ಸವರ್ಣ ದೀರ್ಘ ಸಂಧಿ. ಹಿತವಾದ ಆಹಾರ, ಹಿತವಾದ ಅಂದರೆ ನಮ್ಮ ಬಾಡಿಗೆ ಸೂಟ್ ಆಗುವಂತಹ ಯೋಗ್ಯವಾದಂತಹ ಆಹಾರ. ಒಬ್ಬೊಬ್ಬರ ಬಾಡಿಗೆ ಒಂದೊಂದು ಆಹಾರ ಸೂಟ್ ಆಗುತ್ತೆ. ಸೊ ಹಿತವಾದ ಆಹಾರವನ್ನು ಯಹ ಖಾದತಿ, ಯಾವನು ತಿನ್ನುತ್ತಾನೋ ಸೇವಿಸುತ್ತಾನೋ, ಸಹ ಹಿತಬುಕ್ ಭವತಿ, ಅವನನ್ನು ಹಿತಬುಕ್ ಅಂತ ಕರಿತೀವಿ. ಸತ್ವಗುಣಯುತ ಆಹಾರ ಏವ ಹಿತಕರ ಭವತಿ. ಸತ್ವಗುಣಯುತವಾದಂತಹ ಆಹಾರವು ಹಿತಕರವಾಗಿರುತ್ತೆ. ಅಂದರೆ ಸಾತ್ವಿಕ ಆಹಾರ ಅಂತ ನಾವು ಕರಿತೀವಿ. ಸಾತ್ವಿಕ ಆಹಾರ ಅಂದ್ರೇನು? ಪ್ಯೂರ್, ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ದಿ ಫುಡ್ ಅಂತ ಅರ್ಥ. ಪ್ಯೂರ್ ಆಗಿರಬೇಕು, ಬ್ಯಾಲೆನ್ಸ್ಡ್ ಆಗಿರಬೇಕು, ಹೆಲ್ದಿ ಆಗಿರಬೇಕು, ಅದು ಸಾತ್ವಿಕ ಆಹಾರ. ಮಾನವಸ್ಯ ಶರೀರಂ ವಾತ ಪಿತ್ತ ಕಫಯುಕ್ತಂ ಅಸ್ತಿ. ಮಾನವನ ಶರೀರ ವಾತ, ಪಿತ್ತ, ಕಫ ಈ ಮೂರು ಅಂಶಗಳಿಂದ ಕೂಡಿರುತ್ತೆ. ಅಂದರೆ ಈ ಮೂರನ್ನು ನಾವು ಫಂಡಮೆಂಟಲ್ ದೋಷಾಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಅಂದರೆ ವಾತ, ಪಿತ್ತ, ಕಫ. ಆಯುರ್ವೇದ ಡಾಕ್ಟರ್ಸು ಇದು ಮೂರನ್ನು ಚೆನ್ನಾಗಿ ಕಲ್ತಿರ್ತಾರೆ. ಅವರು ಈ ಮೂರೂ ಸಹ ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತ ಹೇಳ್ತಾರೆ. ಯಾವುದೇ ಇಂಬ್ಯಾಲೆನ್ಸ್ ಆದಾಗ ನಮಗೆ ರೋಗ ಬರುತ್ತೆ ಅಂತ. ವಾತ ಅಂದರೆ ಮೂಮೆಂಟ್ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಹೇಳ್ಬೋದು. ಪಿತ್ತ ಅಂದರೆ ಮೆಟಾಬಾಲಿಕ್ ಡೈಜೆಸ್ಟಿವ್ ಎನರ್ಜಿ ಅಂತ. ಕಫ ಅಂದರೆ ಸ್ಟ್ರಕ್ಚರ್ಡ್ ಎನರ್ಜಿ ಆರ್ ಸ್ಟೆಬಿಲಿಟಿ ಎನರ್ಜಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ವಾತ, ಪಿತ್ತ, ಕಫ ಈ ಮೂರೂ ಸಹ ಸರಿಯಾಗಿದ್ದರೆ ಒಬ್ಬ ಮನುಷ್ಯ ಆರೋಗ್ಯವಂತನಾಗಿರ್ತಾನಂತೆ. ಅದಕ್ಕೆ ಈ ಮೂರು ಪ್ರತಿಯೊಬ್ಬನಲ್ಲೂ ಇರುತ್ತೆ ಅಂತ. ಅಹಿತಕರ ಆಹಾರ ಸೇವನೇನ ಯೇಷಾಂ ವಿಕಾರೋ ಭವತಿ. ಯಾರು ಅಹಿತಕರ ಅಂದರೆ ಬೇಡದೇ ಇರೋದನ್ನೆಲ್ಲ ತಿನ್ನಬಾರ್ದನ್ನೆಲ್ಲ ತಿಂದರೆ ಬರಬಾರ್ದು ರೋಗ ಎಲ್ಲ ಬರುತ್ತೆ ಅಂತ. ಅದಕ್ಕೆ ಆ ರೀತಿ ವಿಕಾರಗಳು ಉಂಟಾಗುತ್ತೆ. ವಿಕಾರ ಆದರೆ ಇದರಲ್ಲಿ ಇಂಬ್ಯಾಲೆನ್ಸ್ ಆದರೆ, ವಾತ, ಪಿತ್ತ, ಕಫ ಇಂಬ್ಯಾಲೆನ್ಸ್ ಆದರೆ ಅದರಿಂದ ರೋಗ ಬರುತ್ತೆ. ಅದೇ ಮೂಲ ಕಾರಣ ಅಂತ ಆಯುರ್ವೇದ ಶಾಸ್ತ್ರಜ್ಞರು ಹೇಳ್ತಾರೆ, ಡಾಕ್ಟರ್ಸು. ಅತಃ ಅನೇಕ ವಿಧೇಷು ಆಹಾರೇಷು ಸತ್ವಗುಣೋಪೇತಃ ಹಿತಕರಃ ಆಹಾರಃ ಇವ ಸೇವನೀಯ. ಆದ್ದರಿಂದ ಅನೇಕ ರೀತಿಯ ಫುಡ್ಗಳು ಸಿಗುತ್ತೆ. ಇವಾಗಂತೂ ಆನ್ಲೈನಲ್ಲಿ ಎಲ್ಲ ತರಿಸೋರು, ರೆಡಿಮೇಡ್ ಫುಡ್ ತರಿಸೋರು, ಜಂಕ್ ಫುಡ್ ತರಿಸೋರು, ಇದು ಚೈನೀಸ್ ಫುಡ್ ಇವುಗಳನ್ನೆಲ್ಲ ತಿನ್ನುವವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಯಾರೂ ಮನೆಯಲ್ಲೇ ರೆಡಿ ಮಾಡೋದಿಲ್ಲ. ಇವಾಗ ಟ್ರೆಡಿಷ್ನಲ್ ಫುಡ್ಡನ್ನು ತಿನ್ನೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಯಾವಾಗೂ ಟ್ರೆಡಿಷ್ನಲ್ ಫುಡ್ಡು ದೋಸೆ, ಇಡ್ಲಿ, ಚಪಾತಿ, ಅನ್ನ ಸಾಂಬಾರು ಈ ಥರದ್ದೇ ತುಂಬ ಇಂಪಾರ್ಟೆನ್ಸನ್ನು ಕೊಡಬೇಕು ನಾವು. ಆ ಜಂಕ್ ಫುಡ್ಡನ್ನು, ರೆಡಿಮೇಡ್ ಫುಡ್ಡನ್ನು, ಪ್ಯಾಕೆಟ್ಗಳಲ್ಲಿರೋ ಫುಡ್ಡನ್ನು ಅವಾಯ್ಡ್ ಮಾಡಬೇಕು. ಹಾಗಾಗಿ ಸತ್ವಗುಣ ಪ್ಲಸ್ ಉಪೇತಃ, ಸತ್ವಗುಣೋಪೇತಃ ಇಲ್ಲಿ ಗುಣಸಂಧಿ. ಇಂತಹ ಹಿತಕರವಾದಂತಹ ಆಹಾರವೇ ಸೇವಿಸಲ್ಪಡಬೇಕು. ಆಮೇಲೆ ರುಚಿಕಃ ಅನ್ನೋನು ಹೇಳ್ತಾನೆ, ಗುರೋ ತರ್ಹಿ ಆಹಾರ ಕತಿವಿಧ ತಸ್ಯ ವಿಭಾಗಃ ಕೆ ಅಂತ ಕೇಳ್ತಾನೆ. ರುಚಿಕ ಗುರುಗಳೇ, ಹಾಗಾದರೆ ತರ್ಹಿ ಅಂದರೆ ದೆನ್ ಅಂತ. ಆಹಾರವು ಕತಿವಿಧ, ಆಹಾರದಲ್ಲಿ ಎಷ್ಟು ಪ್ರಕಾರ ಇದೆ, ಹೌ ಮೆನಿ ಟೈಪ್ಸ್ ಆರ್ ದೇರ್, ತಸ್ಯ ವಿಭಾಗಃ ಕೆ, ವಾಟ್ ಆರ್ ದೋಸ್ ಟೈಪ್ಸ್ ಅಂತ ಆ ವಿಭಾಗಗಳು ಯಾವುವು ಅಂತ ರುಚಿಕ ಕೇಳ್ತಾನೆ. ಆಚಾರ್ಯ ಆಹಾರೇಚು ಸತ್ವ ರಜ ತಮೋಗುಣಯುಕ್ತಾ ಇತಿ ತ್ರಯಃ ವಿಭಾಗಾಃ ಸಂತಿ. ಆಹಾರಗಳಲ್ಲಿ ಸತ್ವ ರಜಃ ತಮೋಗುಣಯುಕ್ತ, ತಮ ಅಂತ ಮೂರು ಪ್ರಕಾರಗಳು ಇವೆ ಅಂತ. ಸಾತ್ವಿಕ ಆಹಾರ, ರಾಜಸ ಆಹಾರ ಮತ್ತು ತಾಮಸಿಕ ಆಹಾರ ಅಂತ ಮೂರು ಪ್ರಕಾರ. ಯಹ ಆಹಾರ
ದ್ವೇಷಾಸೂಯಾದಿ ದುರ್ಗುಣಾನ್ ದೂರೀಕೃತ್ಯ ಆಯುರ್ಜ್ಞಾನ ಆರೋಗ್ಯ ಸುಖಾದಿಕಂ ವರ್ಧಯತಿ ಸಹ ಸಾತ್ವಿಕ ಆಹಾರ. ಯಾವ ಆಹಾರವು ದ್ವೇಷ ಅಂದರೆ ಎನಿಮಿಟಿ, ಅಸೂಯ ಅಂದರೆ ಜಲಸ್ ಮುಂತಾದ ಗುಣಗಳನ್ನು ಅಂದರೆ ಬ್ಯಾಡ್ ಕ್ವಾಲಿಟೀಸನ್ನು ಹೆಚ್ಚು ಮಾಡುತ್ತೋ, ದೂರೀಕೃತ್ಯ ಅವುಗಳನ್ನು ದೂರ ಮಾಡುತ್ತೋ, ದೂರೀಕೃತ್ಯ ಆಯು ಜ್ಞಾನ ಆರೋಗ್ಯ ಸುಖಾದಿಕಂ ವರ್ಧಯತಿ. ಆಯು ಅಂದರೆ ಆಯಸ್ಸು, ಲೈಫ್ ಸ್ಪ್ಯಾನ್ ಅಂತ ಹೇಳ್ತೀವಿ. ಆಯಸ್ಸು ನಮ್ಮ ಜ್ಞಾನ ಆರೋಗ್ಯ ಸುಖ ಮುಂತಾದಗಳನ್ನು ವರ್ಧಯತಿ ಹೆಚ್ಚು ಮಾಡುತ್ತೋ ಸಹ ಸಾತ್ವಿಕ ಆಹಾರ. ಅಂದರೆ ದ್ವೇಷ ಅಸೂಯೆಗಳನ್ನು ದೂರ ಮಾಡಿ ಅವುಗಳನ್ನೆಲ್ಲ ಹೋಗಲಾಡಿಸಿ ಆಯಸ್ಸು ಜ್ಞಾನ ಆರೋಗ್ಯ ಸುಖ ಮುಂತಾದವುಗಳನ್ನು ಹೆಚ್ಚಿಸುವ ಆಹಾರವೇ ಸಾತ್ವಿಕ ಆಹಾರ ಅಂತ ಹೇಳ್ತೀವಿ. ನಾನು ಆವಾಗಲೇ ಹೇಳಿದ್ನಲ್ವ, ಪ್ಯೂರ್ ಬ್ಯಾಲೆನ್ಸ್ಡ್ ಆ್ಯಂಡ್ ಹೆಲ್ದಿ ಫುಡ್ ಅದು ಸಾತ್ವಿಕ ಆಹಾರ. ಯಹ ಆಹಾರ ಲವಣ ಆಮ್ಲಕಾದಿಯುತ ಕಾಮಕ್ರೋಧಾದಿಗುಣಾನ್ ವರ್ಧಯತಿ ಸಹ ರಜೋಗುಣಯುಕ್ತ. ರಾಜಸಿಕ ಆಹಾರ ಎರಡನೇ ಪ್ರಕಾರ. ಯಾವ ಆಹಾರವು ಲವಣ ಆಮ್ಲಾದಿಯುತ, ಲವಣ ಅಂದರೆ ಸಾಲ್ಟ್, ಆಮ್ಲ ಅಂದರೆ ಹುಳಿ ಅಂಶ ಇರೋದು, ಅದನ್ನು ಕಾಮಕ್ರೋಧಾದಿ ಗುಣಗಳನ್ನು ವರ್ಧಯತಿ ಹೆಚ್ಚಿಸುತ್ತದೆಯೋ ಸಹ ರಜೋಗುಣಯುಕ್ತ, ಅದು ರಜೋಗುಣಯುಕ್ತ. ಇಂಗ್ಲೀಷಲ್ಲಿ ಸ್ಟಿಮ್ಯುಲೇಟಿಂಗ್ ಆ್ಯಕ್ಟಿವ್ ಆ್ಯಂಡ್ ಪ್ಯಾಷನೇಟ್ ಅಂತ ಕರೀತಾರೆ ರಾಜಸಿಕ ಆಹಾರಕ್ಕೆ. ಸೊ ಅದು ರಜೋಗುಣಯುಕ್ತ. ಏವಮೇವ ಪ್ರದೂಷಿತ ದುರ್ಗಂಧಯುತ ರಸಹೀನ ದ್ವೇಷ ಅಸೂಯಾದಿ ದುರ್ಗುಣಜನಕ ಆಹಾರ ತಮೋಗುಣಯುಕ್ತ ಭವತಿ. ಹೀಗೆಯೇ ಪ್ರದೂಷಿತ ಅಂದರೆ ಪೊಲ್ಯೂಟೆಡ್ ಅಂದರೆ ಅಶುದ್ಧವಾದ ಪ್ರದೇಶದಲ್ಲಿ ತಯಾರಿಸೋದು, ರೋಡ್ ಸೈಡಿಗೆ ಗಲೀಜು ಪ್ರದೇಶದಲ್ಲೆಲ್ಲ ತಯಾರು ಮಾಡೋದು, ದುರ್ಗಂಧಯುತ ಅಂದರೆ ತುಂಬ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ಮೋರಿ ಪಕ್ಕದಲ್ಲೆಲ್ಲ ಮಾಡ್ತಾ ಇರ್ತಾರೆ. ರಸಹೀನ ಟೇಸ್ಟ್ಲೆಸ್. ಆಮೇಲೆ ದ್ವೇಷ ಅಸೂಯಾದಿ ಗುಣಜನಕ ಅಂದರೆ ಎನಿಮಿಟಿ ಜಲಸ್ ಮುಂತಾದ ಕೆಟ್ಟ ಗುಣಗಳನ್ನು ನಮಗೆ ಪ್ರಚೋದನೆ ಮಾಡುವಂತಹ ಆಹಾರವು ತಮೋಗುಣಯುಕ್ತ ಭವತಿ. ತಾಮಸಿಕ ಆಹಾರ ಅಥವಾ ತಮೋಗುಣಯುಕ್ತ ಆಹಾರ ಅಂದರೆ ಅದಕ್ಕೆ ಹಿಂದಿನ ಕಾಲದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಅವುಗಳನ್ನೆಲ್ಲ ಅವಾಯ್ಡ್ ಮಾಡ್ತಾಯಿದ್ರು. ಇವಾಗ ಪೂಜೆ ಮಾಡೋರು ಪುರೋಹಿತರು ಅರ್ಚಕರೆಲ್ಲ ಈರುಳ್ಳಿ ಬೆಳ್ಳುಳ್ಳೆಲ್ಲ ತಿಂದರೆ ಅದು ಕಾಮಪ್ರಚೋದಕ ಅಂತ ಅದನ್ನು ಅವಾಯ್ಡ್ ಮಾಡ್ತಾಯಿದ್ರು. ತಾಮಸಿಕ ಆಹಾರ ಅಂದರೆ ಡಲ್ ಹೆವಿ ಆ್ಯಂಡ್ ಲೆಥರ್ಜಿಕ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸೊ ಇದು ತಮೋಗುಣಯುಕ್ತ ಆಹಾರ. ನ ಪೀಝಾ ಆಚಾರ್ಯ ಸತ್ವಗುಣಯುಕ್ತ ಆಹಾರ ಕೆ ಕೃಪಯಾ ವದತು. ಆಮೇಲೆ ನ ಪೀಝಾ ಹೇಳ್ತಾಳೆ, ಸರ್ ಸತ್ವಗುಣಯುಕ್ತ ಆಹಾರಗಳು ಯಾವುವು? ಸತ್ವಗುಣ ಆಹಾರ ಅಂದರೆ ಏನು ಅಂತ ಹೇಳಾಯ್ತಲ್ವ, ಅದು ಯಾವುದು? ಯಾವ ಫುಡ್ ತಿನ್ನಬೇಕು ನಾವು? ಸಾತ್ವಿಕ ಆಹಾರ ಯಾವ ಸೇವಿಸಬೇಕು ಅಂತ ಹೇಳಿದ್ರಲ್ವ, ಯಾವುದು? ಕೃಪಯಾ ವದತು, ಪ್ಲೀಸ್ ಟೆಲ್ ಅಂತ ಹೇಳ್ತಾರೆ ಆಚಾರ್ಯ. ಮಧುರಾಹ ಅಭಿನವಾಹ ದಧಿ ತಕ್ರಂ ಕ್ಷೀರಂ ಶಾಕಾನಿ ಹರಿತಾನಿ ಪರ್ಣಾನಿ ಚ ಸತ್ವಗುಣಯುಕ್ತ ಆಹಾರಾಹ. ಮಧುರಾಹ, ಮಧುರಾಹ ಅಂದರೆ ಸ್ವೀಟ್ಸ್. ಅಭಿನವಾಹ, ಅಭಿನವಾಹ ಅಂದರೆ ಫ್ರೆಶ್ ಆಗಿರೋದನ್ನು ತಿನ್ನಬೇಕು ನಾವು. ದಧಿ, ದಧಿ ಅಂದರೆ ಮೊಸರು ಅಂತ ಅರ್ಥ. ತಕ್ರಂ ಮಜ್ಜಿಗೆ, ಕ್ಷೀರಂ ಹಾಲು ಮಿಲ್ಕ್, ಶಾಕಾನಿ ವೆಜಿಟೇಬಲ್ಸ್, ಹರಿತಾನಿ ಪರ್ಣಾನಿ ಅಂದರೆ ಸೊಪ್ಪು ಅಂತ ಹೇಳ್ತೀವಲ್ವ, ಹಸಿರು ತರಕಾರಿಗಳನ್ನು ತಿನ್ನಬೇಕು ಅಂತ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ. ಸತ್ವಗುಣಯುಕ್ತ ಆಹಾರ, ಇವೆಲ್ಲ ಸತ್ವಗುಣದಿಂದ ಕೂಡಿರುವಂತಹ ಆಹಾರ ಅಂತ. ಏತೆ ಹಿತಕರಾಹ ಭವಂತಿ, ಇವು ತುಂಬ ಹಿತಕರವಾಗಿರುತ್ತೆ, ನಮ್ಮ ದೇಹಕ್ಕೆ ಯೋಗ್ಯವಾಗಿರುತ್ತೆ ತಿನ್ನೋದಕ್ಕೆ ಇದು. ಏತಾನ್ ಯಹ ಖಾದತಿ ಸಹ ಹಿತಬುಕ್ ಭವತಿ, ಇವುಗಳನ್ನು ಯಾವನು ತಿನ್ನುತ್ತಾನೋ ಅವನನ್ನು ಹಿತಬುಕ್ ಅಂತ ಕರೀತಾರೆ. ಆವಾಗಲೇ ಬಂತಲ್ವ ಹಿತಬುಕ್, ಮಿತಬುಕ್, ಋತುಬುಕ್, ಅರುಕ್ ಭವತಿ ಅಂತ. ಸೊ ಹಿತಬುಕ್ ಅಂದ್ರೇನು ಅಂತ ಆಚಾರ್ಯರು ಶಿಕ್ಷಕರು ಎಕ್ಸ್ಪ್ಲೇನ್ ಮಾಡ್ತಾರೆ. ಈ ಪಾಠವನ್ನು ಅರ್ಧಕ್ಕೆ ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ಭಾಗದಲ್ಲಿ ಭಾಗ 2 ಅಂತ ನಾನು ಹಾಕ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಎಲ್ಲರೂ ವಾಚ್ ಮಾಡಿ ಇದರ ಅನುಕೂಲಗಳನ್ನು ಪಡೆಯಿರಿ. ಎಲ್ಲರೂ ಸಹ ಉತ್ತಮ ಅಂಕಗಳನ್ನು ಸಂಸ್ಕೃತದಲ್ಲಿ ಔಟ್ ಅಂಕಗಳನ್ನು ಪಡೆಯಲು ಇದೆಲ್ಲ ಸಹಾಯಕ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಇದರ ಮುಂದಿನ ಭಾಗವನ್ನು ನಾನು ಅಪ್ಲೋಡ್ ಮಾಡ್ತೀನಿ ಶೀಘ್ರದಲ್ಲಿಯೇ. ಧನ್ಯವಾದ.